ಹೋಳಿ ಹಬ್ಬದ ದಿನ ಸಮೀಪಿಸ್ತಾ ಇರುವಾಗ ಉತ್ತರ ಭಾರತದಲ್ಲಿ ತೀವ್ರ ಭಯದ ವಾತಾವರಣ ಯಾಕೆ ಸೃಷ್ಟಿಯಾಗ್ತಾ ಇದೆ? ಯಾಕೆ ಮುಖ್ಯಮಂತ್ರಿ, ಸಚಿವರು, ಪೊಲೀಸರೇ ಬಜರಂಗ ದಳದವರ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ? ಯಾಕೆ ಸಾಂವಿಧಾನಿಕ ಹುದ್ದೆಯಲ್ಲಿರೋರೇ ತಾರತಮ್ಯದ ಅನ್ಯಾಯದ ಧಾಟಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ? ಈ ದೇಶದ ಹಲವೆಡೆ ಅಲ್ಪಸಂಖ್ಯಾತರು ಸುರಕ್ಷಿತರಲ್ಲ ಅನ್ನುವಂತಾಗಿದೆಯಾ? ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವವರಿಗೆ ತೇಜಸ್ವಿ ಯಾದವ್ ಹೇಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ? ಅಂತಹ ಪ್ರತಿಕ್ರಿಯೆ ಯಾಕೆ ಈ ಹೊತ್ತಿಗೆ ತೀರಾ ಅಗತ್ಯವಾಗಿತ್ತು? ವಿಪಕ್ಷಗಳ ಇತರ ನಾಯಕರು ಯಾಕೆ ತೇಜಸ್ವಿಯಿಂದ ಪಾಠ ಕಲಿಬೇಕಾಗಿದೆ ಮತ್ತೆ ಕೋಮುವಾದಿ ಹೇಳಿಕೆಗಳನ್ನ ಬಹಿರಂಗವಾಗಿ ಖಂಡಿಸಬೇಕಾಗಿದೆ? ಹೋಳಿ ಹಬ್ಬ ಸಮೀಪಿಸುತ್ತಲೇ ಉತ್ತರ ಭಾರತದ ಹಲವು ಕಡೆ ತೀವ್ರ ಆತಂಕದ ವಾತಾವರಣ ಸೃಷ್ಟಿಯಾಗ್ತಾ ಇರೋದು ಯಾಕೆ ಮತ್ತೆ ಹೇಗೆ? ಅದಕ್ಕೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಒಬ್ಬರೇ ಸಮರ್ಥ ಉತ್ತರವನ್ನ ನೀಡಿದ್ದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಈ ವರ್ಷದ ಹೋಳಿ ಹಬ್ಬ ಇದೇ ಶುಕ್ರವಾರ ನಡೀತಾ ಇದೆ. ಹಬ್ಬ ಹರಿದಿನ ಬರುವಾಗ ಆ ಹಬ್ಬ ಆಚರಿಸುವಂತಹ ಸಮುದಾಯದ ಜೊತೆಗೇನೆ ಎಲ್ರಿಗೂ ಖುಷಿಯ ಹಾಗೆ ಸಂಭ್ರಮದ ವಾತಾವರಣ ಇರಬೇಕಲ್ವಾ? ಆದರೆ ಕೋಮುವಾದಿ ರಾಜಕಾರಣನೇ ಮೆರೆಯುವಲ್ಲಿ ಇಂತಹ ಖುಷಿ ಹಾಗೂ ಸಂಭ್ರಮಕ್ಕೆ ಆಸ್ಪದ ಇಲ್ಲ. ಮತಾಂಧ ರಾಜಕಾರಣ ಹಬ್ಬವನ್ನು ತನ್ನ ದುಷ್ಟ ರಾಜಕೀಯಕ್ಕೆ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನೇ ನೋಡುತ್ತೆ. ಶುಕ್ರವಾರದಂದು ಪ್ರಾರ್ಥನೆಗೆ ಮಸೀದಿಗೆ ತೆರಳುವವರಿಗೆ ಹೋಳಿ ಬಣ್ಣ ಹಾಕಬೇಡಿ ಅನ್ನುವಂಥ ಮಾತು ಕೇಳಿಬಂತು. ಆದರೆ ಇದಕ್ಕೆ ಬಂದಿರುವಂತಹ ಪ್ರತಿಕ್ರಿಯೆ ಮಾತ್ರ ಇನ್ನೊಂದು ಧರ್ಮೀಯರ ಭಾವನೆಗಳನ್ನೇ ಗೌರವಿಸಿದಂತಹ ರೀತಿಯದ್ದು. ಉತ್ತರ ಪ್ರದೇಶದ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿರುವಂತಹ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ಸಂಭಲ್ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಶಾಂತಿ ಸಮಿತಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಡಿಎಸ್ಪಿ ಅನೂಜ್ ಚೌಧರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹೋಳಿಯಲ್ಲಿ ಭಾಗವಹಿಸೋದಿಕ್ಕೆ ಇಚ್ಛಿಸಿದವರು ಅವತ್ತು ಮನೆಯೊಳಗೆ ಇರಬೇಕು ಅಂತ ಹೇಳಿದ್ದಾರೆ. ಹೋಳಿ ಹಬ್ಬ ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ, ಆದರೆ ಶುಕ್ರವಾರಗಳು ವರ್ಷಕ್ಕೆ 52 ಬಾರಿ ಬರುತ್ತವೆ. ಶುಕ್ರವಾರ ಮಸೀದಿಗೇನೆ ಹೋಗಬೇಕು ಅಂತ ಏನಿಲ್ಲ, ಹಾಗಾಗಿ ಮನೆಯಲ್ಲೇನೆ ಪ್ರಾರ್ಥನೆ ಸಲ್ಲಿಸಬಹುದು. ಹೋಳಿ ಬಣ್ಣ ಇಷ್ಟ ಆಗದೇ ಇರೋರು ಮನೆಯಲ್ಲಿನೇ ಇರಬಹುದು ಅಂತ ಚೌಧರಿ ಹೇಳಿದ್ದಾರೆ. इस साल में 52 जुम्मे होते हैं और होली का एक दिन है. जैसे पूरे साल ईद का इंतजार करते हैं तो हिंदू पक्ष भी होली का इंतजार करता है. तो मुस्लिमों से भी सबसे यही अनुरोध है, भाई अपना आप यदि उसे एक्सेप्ट नहीं कर सकते तो फिर आप वहां ना उस जगह ना आए. यदि आप रंग एक्सेप्ट नहीं कर सकते तो उस दिन आप ना आए, क्योंकि साल में 52 जुम्मे होते हैं और होली का एक दिन है. जैसे पूरे साल ईद का इंतजार करते हैं तो हिंदू पक्ष भी होली का इंतजार करता है पूरे साल में. तो ये बहुत प्यार का त्योहार है, तो ध्यान शांति से ये निपटना चाहिए. और जो लोग इसमें उपद्रव पैदा करेंगे तो उनकी बख्शिश नहीं होगी किसी भी हालत में. ಒಂದು ವೇಳೆ ಶುಕ್ರವಾರ ಮಸೀದಿಗೆ ಹೋಗಲೇಬೇಕು ಅನ್ನುವಂಥ ಭಾವನೆ ಇರೋರು ಹೋಳಿ ಬಣ್ಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಪಾಡಿಗೆ ತಾವು ಮಸೀದಿಗೆ ಹೋಗಿ ಬರಬಹುದು ಅಂತ ಒಂದು ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿನೇ ಈ ತರ ಮಾತಾಡ್ತಾರ ಅಂತ ಎಲ್ಲರೂ ಆಘಾತದಿಂದ ನೋಡ್ತಾ ಇರುವಾಗಲೇ ಯುಪಿ ಸಿಎಂ ಆದಿತ್ಯನಾಥ್ ಇನ್ನೊಂದು ರೀತಿ ಶಾಕ್ ಕೊಟ್ಟಿದ್ದಾರೆ. ಬಜರಂಗ ದಳದವ್ರ ಹಾಗೆ ನಾನು ಮಾತಾಡ್ತೀನಿ ಅಂತ ಅವರು ಮಾತಾಡಿದ್ದಾರೆ. ಪೊಲೀಸ್ ಅಧಿಕಾರಿ ಹೇಳಿಕೆಯನ್ನ ಬೆಂಬಲಿಸಿ ಸಿಎಂ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸ್ ಅಧಿಕಾರಿ ಚೌಧರಿ ಒಬ್ಬ ಕುಸ್ತಿಪಟು, ಅವರು ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಮತ್ತೆ ಮಾಜಿ ಒಲಿಂಪಿಯನ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರೊಬ್ಬ ಪೈಲ್ವಾನ್ ರೀತಿಯಲ್ಲಿ ಮಾತಾಡಿರಬಹುದು ಅಂತ ಹೇಳಿದ್ದಾರೆ. ಕೆಲವರಿಗೆ ಇದು ಸ್ವಲ್ಪ ಅಹಿತಕರ ಅಂತ ಅನಿಸಬಹುದು, ಆದರೆ ಇದು ಸತ್ಯ ಮತ್ತೆ ಆ ಸತ್ಯವನ್ನು ಒಪ್ಕೊಳ್ಬೇಕು ಅಂತ ಆದಿತ್ಯನಾಥ್ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಎಂತಹ ಸರ್ಕಾರ ಅಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇದು ನಿದರ್ಶನ. ಇದರ ನಡುವೆ ಶುಕ್ರವಾರದ ನಮಾಜನ್ನ ಮಧ್ಯಾಹ್ನ 2 ಗಂಟೆಯ ನಂತರ ನಡೆಸೋದಕ್ಕೆ ಸಮುದಾಯದ ಮುಖಂಡರು ನಿರ್ಧಾರ ಮಾಡಿರೋದು ವರದಿಯಾಗಿದೆ. ಆ ರೀತಿ ನಿರ್ಧಾರ ಮಾಡಿದ್ದಕ್ಕಾಗಿ ಆದಿತ್ಯನಾಥ್ ಅವರು ಧಾರ್ಮಿಕ ಮುಖಂಡರಿಗೆ ಧನ್ಯವಾದ ತಿಳಿಸಿದ್ದಾರೆ. ಸಂಭಲ್ ಪೊಲೀಸ್ ಅಧಿಕಾರಿಯ ಹೇಳಿಕೆ ಬಗ್ಗೆ ಉತ್ತರ ಪ್ರದೇಶದ ವಿರೋಧ ಪಕ್ಷಗಳು ಮತ್ತೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಬಿಜೆಪಿಯ ಏಜೆಂಟ್ರಂತೆ ವರ್ತಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸಂಭಲ್ನಲ್ಲಿ ಗಲಭೆಯನ್ನ ರೂಪಿಸಿದ್ದು ಚೌಧರಿ ಅಂತ ಸಮಾಜವಾದಿ ಪಕ್ಷದ ಸಂಸದ ಮತ್ತೆ ಪ್ರಧಾನ ಕಾರ್ಯದರ್ಶಿ ರಾಮ್ ಗೋಪಾಲ್ ಯಾದವ್ ಹೇಳಿದ್ದಾರೆ. ಹಿಂಸಾಚಾರದ ಸಮಯದಲ್ಲಿ ಜನರನ್ನ ಪ್ರಚೋದಿಸಿದಂತಹ ಪೊಲೀಸರಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಸರ್ಕಾರ ಬದಲಾದಾಗ ಅಂತಹ ಜನರು ಜೈಲಿನಲ್ಲಿ ಇರ್ತಾರೆ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೆಲ ತಿಂಗಳ ಹಿಂದೆ ಪೊಲೀಸ್ ಸಮವಸ್ತ್ರದಲ್ಲಿ ಹನುಮಂತನ ಗದೆಯನ್ನ ಹಿಡಿದು ಧಾರ್ಮಿಕ ಮೆರವಣಿಗೆಯನ್ನ ನಡೆಸಿದ್ದಕ್ಕಾಗಿ ಇದೇ ಚೌಧರಿ ಸುದ್ದಿಯಾಗಿದ್ರು. ಆ ಕಾರ್ಯಕ್ರಮದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹಬ್ಬಿತ್ತು. ವಿವರಣೆ ಕೇಳಿ ನೋಟಿಸ್ ಅನ್ನು ನೀಡಲಾಗಿತ್ತು. ಸಂಭಲ್ ಜಿಲ್ಲಾಧಿಕಾರಿ ರಾಜೇಂದ್ರ ಪೆನ್ಸಿ ಅವರು ಕೂಡ ಡಿಎಸ್ಪಿ ಅನ್ನ ಈ ಹೇಳಿಕೆಗೆ ಟೀಕೆ ಮಾಡಿದ್ದಾರೆ.
ಯಾವುದೇ ಅಧಿಕಾರಿ ತಮ್ಮ ಅಥವಾ ಎಸ್ಪಿಯ ಅನುಮತಿ ಇಲ್ಲದೇನೆ ಸಾರ್ವಜನಿಕ ಹೇಳಿಕೆಗಳನ್ನು ನೀಡಬಾರದು ಅಂತ ನಿರ್ದೇಶನವನ್ನು ನೀಡಿದ್ದಾರೆ. ಜಿಲ್ಲಾಡಳಿತದ ಪ್ರಮುಖ ಆದ್ಯತೆ ಶಾಂತಿಯನ್ನ ಕಾಪಾಡೋದು. ಯಾವುದೇ ಅಧಿಕಾರಿ ಯಾವುದೇ ಗುಂಪಿನ ಜನರ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುವಂತ ಯಾವುದೇ ಹೇಳಿಕೆಗಳನ್ನು ನೀಡಬಾರದು ಅಂತ ಸೂಚಿಸಿದ್ದಾರೆ. ಆಡಳಿತ ಪಕ್ಷದ ಬಲದೊಂದಿಗೆ ನ್ಯಾಯಾಂಗದಲ್ಲಿರೋರೇನೆ ಬಿಜೆಪಿ ಏಜೆಂಟ್ರಂತೆ ಮಾತನಾಡುವಂತಹ ಕಾಲ ಇದು. ಇನ್ನು ಸರ್ಕಾರಿ ಅಧಿಕಾರಿಗೆ ಮಾತನಾಡೋದಕ್ಕೆ ಯಾವ ಭಯ? ಅದರಲ್ಲೂ ಸರ್ಕಾರದೇ ಮರ್ಜಿಯಲ್ಲಿರುವಂತಹ ಪೊಲೀಸ್ ಅಧಿಕಾರಿಯನ್ನ ತಡೆಯೋರು ಯಾರು? ಆದ್ರೆ ಆತಂಕ ಕಾಡ್ತಾ ಇರೋದು ಮುಸ್ಲಿಂ ಸಮುದಾಯದ ಜನರನ್ನ. ಇಂಥದ್ದೇ ಹೇಳಿಕೆಯನ್ನ ಬಿಹಾರದಲ್ಲಿಯೂ ಕೂಡ ಬಿಜೆಪಿ ಶಾಸಕರೊಬ್ಬರು ನೀಡಿದ್ದಾರೆ. ಶುಕ್ರವಾರ ಹೋಳಿ ಹಬ್ಬ ಆಗಿರೋದ್ರಿಂದ ಮುಸ್ಲಿಮರು ಆ ದಿನ ಮನೆಗಳಿಂದ ಹೊರ ಬರಬಾರದು ಅಂತ ಬಿಜೆಪಿ ಶಾಸಕ ಹರಿಭೂಷಣ್ ಠಾಕೂರ್ ಬಚೌಲ್ ಹೇಳಿದ್ದಾರೆ. ಆದ್ರೆ ಇದಕ್ಕೆ ತೇಜಸ್ವಿ ಯಾದವ್ ಅವರು ಖಡಕ್ ಆಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿಜಕ್ಕೂ ತೇಜಸ್ವಿ ಯಾದವ್ ತರ ಮಾತನಾಡೋದಕ್ಕೆ ಧೈರ್ಯ ಬೇಕು. ತೇಜಸ್ವಿ ಯಾದವ್ ಬಿಜೆಪಿ ನಾಯಕನಿಗೆ ಖಡಕ್ ಆಗಿ ಉತ್ತರವನ್ನ ಕೊಡ್ತಾನೆ. ಕೋಮು ಸೌಹಾರ್ದತೆ, ಕೋಮು ಏಕತೆ ಒಂದು ಸುಂದರ ಸಂದೇಶವನ್ನ ನೀಡಿದ್ದಾರೆ. ಬಿಹಾರದಲ್ಲಿರುವಂತಹ ಪ್ರತಿಯೊಬ್ಬ ಮುಸ್ಲಿಮರನ್ನ 5 ಹಿಂದೂಗಳು ರಕ್ಷಣೆ ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ನಾಯಕರು, ಪೊಲೀಸರು ಹಾಗೆ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಹಾರದಲ್ಲಿ ಹೋಳಿ ಎಂದು ಮುಸ್ಲಿಮರು ತಮ್ಮ ಮನೆಯೊಳಗೆ ಇರಬೇಕು ಅಂತ ಹೇಳ್ತಾ ಇರುವಂತಹ ಹೊತ್ನಲ್ಲೇ ತೇಜಸ್ವಿ ಯಾದವ್ ಅವರ ಈ ಸಂದೇಶ ಬಹಳ ಮಹತ್ವದಾಗಿದೆ. ಬಿಜೆಪಿ ಶಾಸಕ ಆ ರೀತಿ ಹೇಳೋದಿಕ್ಕೆ ಇಲ್ಲೇನು ಬಿಜೆಪಿ ಶಾಸಕರ ತಂದೆಯ ರಾಜಭಾರ ಇಲ್ಲ ಅಂತ ಹೇಳಿರುವಂತಹ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಮಹಿಳೆಯರು ತಮ್ಮ ಹಕ್ಕುಗಳು ಮತ್ತೆ ಗೌರವಕ್ಕಾಗಿ ಕೇಳಿದ್ರೆ ಅವರು ಮಹಿಳೆಯರನ್ನ ಗದರಿಸ್ತಾರೆ. ಅತ್ಯಂತ ಹಿಂದುಳಿದ ಮಹಿಳೆಯರನ್ನ ಗದರಿಸ್ತಾರೆ, ದಲಿತ ಮಹಿಳೆಯರನ್ನ ಗದರಿಸ್ತಾರೆ. ಆದ್ರೆ ಈ ರೀತಿ ಹೇಳಿದ ಬಿಜೆಪಿ ಶಾಸಕನನ್ನ ಕರೆದು ಗದರಿಸೋದಿಕ್ಕೆ ಧೈರ್ಯ ಇಲ್ವಾ ಅವರಿಗೆ ಅಂತ ಕೇಳಿದ್ದಾರೆ ತೇಜಸ್ವಿ ಯಾದವ್. ಇದು ಬಿಹಾರ. ಒಬ್ಬೊಬ್ಬ ಮುಸ್ಲಿಂ ಸಹೋದರನನ್ನ 5-6 ಹಿಂದೂಗಳು ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಅಲ್ಲ, ನಿಮ್ಮಂಥ ಅನೇಕ ಜನರು ಬಂದರೂ ಕೂಡ ಬಿಹಾರ ಅವರೆಲ್ಲರನ್ನ ನಿಭಾಯಿಸುತ್ತೆ ಅಂತ ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ. क्या जिस तरीके से भाजपा के एक विधायक ने, जिसका नाम बछौल है, उसने बयान दिया है मुसलमान भाइयों के प्रति कि भाई मुसलमान भाई जो हैं होली में बाहर ना निकले। ये कौन बछौल या उनके पिताजी के बाप का राज है क्या? ये है कौन बछौल? कैसे इस तरह का बयान दे सकता है? और सरकार के मुख्यमंत्री कहाँ है? अचेत अवस्था में है। मुख्यमंत्री अचेत अवस्था में है। महिला जब अपने अधिकार सम्मान के लिए बात उठाती है तो महिलाओं को डांट देते हैं, अति पिछड़ा महिलाओं को डांट देते हैं, दलित महिलाओं को डांट देते हैं। है हिम्मत मुख्यमंत्री को बछौल को बुला करके डांटने की? कहाँ गायब है भाई मुख्यमंत्री? अचेत अवस्था में लगे हुए, कोई मतलब नहीं। पूरे संघ और भाजपा के रंग में जनता दल यूनाइटेड आ चुकी है। ये देश गंगा जमुना तहजीब को मानने वाला देश है, राम और रहीम को मानने वाला देश है। ये बिहार है बछौल, समझ लो तुम। यहाँ एक मुसलमान भाइयों की रक्षा 5-5, 6-6 हिंदू करेंगे। और यही नहीं, तुम जैसे तुम्हारे बाप तो गरिया जैसे बहुत लोग हैं, सब लोगों को बिहार ने निपटा दिया। तुम जो चाहते हो दंगा फसाद कराना, भले ही हमारी सत्ता रहे या ना रहे, जब तक हमारी पार्टी और हमारे लालू जी के विचारधारा को मानने वाले लोग हैं, देश के संविधान को मानने वाले लोग हैं, तब तक जो है इनके एजेंडा को हम लोग कामयाब होने नहीं देंगे। सबक सिखा दिया जाएगा इन लोगों को, बोले ना। ಮುಸ್ಲಿಮರನ್ನ ಹೋಳಿಯ ದಿನ ಮನೆಯೊಳಗಿರುವಂತೆ ಹುಕುಂ ಕೊಡುವಂತಹ ದುರಹಂಕಾರಿಗಳು ಈ ದೇಶದ ವೈವಿಧ್ಯತೆಯ ಗಂಧ ಗಾಳಿನೂ ಗೊತ್ತಿಲ್ಲದವರಾಗಿದ್ದಾರೆ, ಮತ್ತೆ ಇತಿಹಾಸ ಗೊತ್ತಿಲ್ಲದವರಾಗಿದ್ದಾರೆ ಅನ್ನೋದು ಸ್ಪಷ್ಟ. ಈ ದೇಶದಲ್ಲಿ ಮುಸ್ಲಿಮರು ಹೋಳಿಯಲ್ಲಿ ಭಾಗವಹಿಸುವಂತ ದೀರ್ಘ ಸಂಪ್ರದಾಯ ಇದೆ. ಅನೇಕ ಮುಸ್ಲಿಂ ಕವಿಗಳು ಹೋಳಿಯ ಬಗ್ಗೆ ಬಹಳ ಸುಂದರವಾದಂತಹ ಕೃತಿಗಳನ್ನು ಬರೆದಿದ್ದಾರೆ. ಅಮೀರ್ ಖುಸ್ರೋ, ನಜೀರ್ ಅಕ್ಬರ್ಬಾದಿ 18ನೇ ಶತಮಾನದ ಖಯಾಮ್ ಅನ್ನುವಂತಹ ಕವಿ, ಸೂಫಿ ಕವಿ ಬುಲ್ಲೆ ಶಾ 20ನೇ ಶತಮಾನದ ಕವಿ ನಜೀರ್ ಬನಾರಸಿ, ಇವರೆಲ್ಲರೂ ಕೂಡ ಹೋಳಿ ಕುರಿತು ಬರೆದಿದ್ದಾರೆ. ಮುಸ್ಲಿಮರು ಹೋಳಿ ಆಚರಣೆಯಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಅಭಿಸಾರ್ ಶರ್ಮಾ. ಆದರೆ ಬಿಜೆಪಿ ನಾಯಕರು ಈ ಹಬ್ಬವನ್ನು ನೆಪವಾಗಿ ಬಳಸಿಕೊಂಡು ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಬಿರುಕು ಮೂಡಿಸೋದಕ್ಕೆ ಉದ್ದೇಶಪೂರ್ವಕವಾಗಿಯೇ ಪ್ರಯತ್ನ ಪಡ್ತಿದ್ದಾರೆ. ಈ ಕಾರಣದಿಂದಾಗಿಯೇ ಈ ಹೊತ್ತಿನಲ್ಲಿ ತೇಜಸ್ವಿ ಯಾದವ್ ಅವರು ನೀಡಿರುವಂತಹ ಹೇಳಿಕೆ ಬಹಳ ಮುಖ್ಯ ಆಗಿದೆ. ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಿದೆ. ಬಾರಾಬಂಕಿಯಲ್ಲಿ ಮಸೀದಿಗಳ ಮುಂದೆ ಧಾರ್ಮಿಕ ಮೆರವಣಿಗೆಯನ್ನ ಹೇಗೆ ನಡೆಸಲಾಯಿತು ಅನ್ನೋದು ನಿಮಗೆ ನೆನಪಿರುತ್ತೆ. ಮಸೀದಿಗಳ ಮುಂದೆ ನಿಂತು ಅಶ್ಲೀಲವಾದಂತಹ ಡಿಜೆ ಹಾಡುಗಳನ್ನು ಹಾಡಿ ಸಂಘರ್ಷಕ್ಕೆ ಎಡೆ ಮಾಡಲಾಯಿತು. ಕಳೆದ 5-6 ವರ್ಷಗಳಲ್ಲಿ ಈ ಪ್ರವೃತ್ತಿ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಿದೆ.
ಇತರರನ್ನ ಕೆಣಕದೆ ಈ ಹೋಳಿ ಹಬ್ಬ ಪೂರ್ಣ ಆಗೋದಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಅತ್ಯಂತ ಮುಖ್ಯವಾದಂಥ ವಿಷಯ ಏನು ಅಂತಂದರೆ, ಯಾರಾದರೂ ಬಣ್ಣ ಹಚ್ಚೋದನ್ನು ಇಷ್ಟಪಡದೇ ಇದ್ದರೆ ಬಣ್ಣ ಹಚ್ಚಬಾರ್ದು ಅಂತ ಹೇಳಿದ್ದಾರೆ ಅಭಿಸಾರ್ ಶರ್ಮಾ. ಇದು ಕೇವಲ ಮುಸ್ಲಿಮರ ಬಗ್ಗೆ ಅಲ್ಲ, ಹಿಂದೂಗಳಲ್ಲಿನೇ ಕೆಲವರು ಬಣ್ಣ ಹಚ್ಚೋದಕ್ಕೆ ಮತ್ತು ಹಚ್ಕೊಳ್ಳೋದಕ್ಕೂ ಕೂಡ ಇಷ್ಟಪಡದೇ ಇರೋರು ಇದ್ದಾರೆ. ಅಂಥವ್ರನ್ನ ಬಲವಂತ ಮಾಡಬಾರ್ದು. ಯಾಕಂತಂದರೆ ಹಬ್ಬ ಅನ್ನೋದು ಬಲವಂತವಾಗಿ ಆಚರಿಸೋದಲ್ಲ. ಆದರೆ ಬಿಜೆಪಿ ನಾಯಕರು ಹೋಳಿ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ವಿಭಜನೆಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಅಭಿಸಾರ್ ಶರ್ಮಾ. ಹೋಳಿಯ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ರಾಜಕೀಯ ಮಾಡ್ತಾ ಇರುವಂಥ ಬಿಜೆಪಿ ನಾಯಕರು ಗಮನ ಕೊಡಬೇಕಾದಂಥ ಅನೇಕ ಸಂಗತಿಗಳಿವೆ. ನಿಜವಾದ ಸಮಸ್ಯೆಗಳ ಕಡೆಗೆ ಗಮನ ಹರಿಸಬೇಕಾಗಿದೆ. ಆದರೆ ದೇಶದ ಮುಂದಿರುವಂಥ ನಿಜವಾದ ಸಮಸ್ಯೆಗಳನ್ನು ಬದಿಗಿಟ್ಟು ಬಿಜೆಪಿ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಹಿಂದೂ ಮುಸ್ಲಿಂ ದ್ವೇಷ ಬಿತ್ತೋದಕ್ಕೆ ಮತ್ತು ದ್ವೇಷ ಹರಡೋದಕ್ಕೆ ಬಿಜೆಪಿ ನೆಪ ಹುಡುಕ್ತಾನೆ ಇರುತ್ತೆ. ಭಾರತದ ಅದ್ಭುತ ಇತಿಹಾಸವನ್ನು ಮರೆತು ದ್ವೇಷದಲ್ಲಿ ಮುಳುಗುವ, ಜನರನ್ನು ಮುಳುಗಿಸುವಂಥ ನಡೆ ಇದು. ಹಬ್ಬಗಳ ನಿಜವಾದ ಸಂದೇಶನೇ ಸಾಮರಸ್ಯ. ಆದರೆ ಇವರ ದ್ವೇಷದ ಮನಸ್ಥಿತಿ ಅಂಥ ಆಶಯವನ್ನೇ ಹಾಳ್ಗೆಡುತ್ತವೆ. ಹೀಗಿರುವಾಗ ಹೋಳಿ ಆಚರಣೆಗೆ ಮಾತ್ರ ಅಲ್ಲ, ಯಾವ ಹಬ್ಬಕ್ಕಾದರೂ ಏನಾದರೂ ಅರ್ಥ ಇರೋದಕ್ಕೆ ಸಾಧ್ಯ ಇದೆಯಾ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.